ಸ್ನೇಹಿತರೆ ನಮಸ್ಕಾರ. ಒಂದೂರಲ್ಲಿ ಒಂದು ಅಂಗಡಿ ಶುರು ಆಗುತ್ತೆ. ಈ ಅಂಗಡಿ ವಿಶೇಷತೆ ಏನು ಅಂದರೆ, ಅಂಗಡಿ ಮೇಲೆ ಬೋರ್ಡ್ ಹಾಕಿರ್ತಾರೆ, ನಿಮಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಸುಂದರವಾಗಿರ್ತಕ್ಕಂಥ ಹುಡುಗಿಯರು ಲಭ್ಯವಿರುತ್ತಾರೆ ಅಂತ ಬೋರ್ಡ್ ಹಾಕಿರ್ತಾರೆ. ಏನಪ್ಪ ಈ ಥರನೂ ಒಂದು ಅಂಗಡಿ ಇರ್ಬೋದಾ ಅಂತ ಹೇಳಿ ಒಬ್ಬ ಹುಡುಗ ನಾನು ಒಳ್ಳೆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಓಡೋಡ್ ಬರ್ತಾನೆ. ಅಂಗಡಿಗೆ ಬರ್ತಾನೆ, ಬಾಗಿಲು ತೆಗಿತಾನೆ. ಒಳಗೆ ಹೋಗಿದ ತಕ್ಷಣ ಏನಿರುತ್ತೆ, 2 ಬಾಗಿಲಿರುತ್ತೆ. 2 ಬಾಗಿಲ ಮೇಲೆ ಏನಿರುತ್ತೆ, ಮೊದಲನೇ ಬಾಗಿಲ ಮೇಲೆ ವಯಸ್ಸು ಕಮ್ಮಿ ಇರತಕ್ಕಂಥ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು ಅಂದರೆ ಈ ಬಾಗಿಲೊಳಗೆ ಹೋಗಿ, ವಯಸ್ಸು ಸ್ವಲ್ಪ ಜಾಸ್ತಿ ಇರತಕ್ಕಂಥ ಹುಡುಗಿ ಆಗಿದ್ದರೆ 2ನೇ ಬಾಗಿಲಲ್ಲಿ ಹೋಗಿ ಅಂತ ಹಾಕಿರ್ತಾರೆ. ಹೌದು, ಇವನು ಮೊದಲನೇ ಬಾಗಿಲನ್ನು ತಗೊಂಡು ಒಳಗಡೆ ಹೋಗ್ತಾನೆ. ಮತ್ತೆ 2ನೇ ಬಾಗಿಲಿಗೆ ಬರ್ತಾರೆ. ಅಲ್ಲಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಬೇಕಾದರೆ ಮೊದಲನೇ ಬಾಗಿಲು, ಸಾಧಾರಣವಾಗಿರ್ತಕ್ಕಂಥ ಹುಡುಗಿ ಆದರೆ 2ನೇ ಬಾಗಿಲಲ್ಲಿ ಹೋಗಿ ಅಂತ. ಇವನು ಮತ್ತೆ ಮೊದಲನೇ ಬಾಗಿಲಲ್ಲಿ ಒಳಗೆ ಹೋಗ್ತಾನೆ. ಮತ್ತೆ 2 ಬಾಗಿಲು ಬರುತ್ತೆ. ಹಾಡು ಹಾಡಲಿಕ್ಕೆ ಬರೋ ಹುಡುಗಿ ಆದರೆ ಮೊದಲನೇ ಬಾಗಿಲಲ್ಲಿ ಹೋಗಿ, ಇಲ್ಲ ಅಂದರೆ ಹಾಡು ಹಾಡೋಕ್ಕೆ ಬರದೇ ಇರೋ ಹುಡುಗಿ ನಿಮಗೆ ಬೇಕಿದ್ರೆ 2ನೇ ಬಾಗಿಲಲ್ಲಿ ಹೋಗಿ. ಮತ್ತೆ ಮೊದಲನೇ ಬಾಗಿಲಲ್ಲಿ ಹೋಗ್ತಾನೆ. ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಅದನ್ನೇ ಮಾಡ್ತಿದ್ರಲ್ವಾ? ಅದಾದ ನಂತರ ಮುಂದಕ್ಕೆ ಹೋದಾಗ, ಅಡುಗೆ ಮಾಡ್ತಕ್ಕಂಥ ಹುಡುಗಿ ಬೇಕಾದರೆ ಮೊದಲನೇ ಬಾಗಿಲಲ್ಲಿ ಹೋಗಿ, ಅಡುಗೆ ಮಾಡೋಕ್ಕೆ ಬರದೇ ಇರೋ ಹುಡುಗಿ ಆಗಿದ್ದರೆ 2ನೇ ಬಾಗಿಲಲ್ಲಿ ಹೋಗಿ ಅಂತ ಮತ್ತೆ 2 ಬಾಗಿಲಿರುತ್ತೆ. ಮತ್ತೆ ಮೊದಲನೇ ಬಾಗಿಲಲ್ಲಿ ಹೋಗ್ತಾನೆ. ಅದಾದ ನಂತರ ಮತ್ತೆ 2 ಬಾಗಿಲು ಕಾಣುತ್ತೆ. ಈಗೇನಿರುತ್ತೆ, ವರದಕ್ಷಿಣೆ ಕೊಡುವ ಹುಡುಗಿ ಬೇಕಾದರೆ ಮೊದಲನೇ ಬಾಗಿಲಲ್ಲಿ ಹೋಗಿ, ಇಲ್ಲದೇ ಇದ್ದರೆ 2ನೇ ಬಾಗಿಲಲ್ಲಿ ಹೋಗಿ ಅಂತ ಹೇಳಿ ಇರುತ್ತೆ. ಮತ್ತೆ ಅವನು ಮೊದಲನೇ ಬಾಗಿಲಲ್ಲಿ ಹೋಗ್ತಾನೆ. ಹೋದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕನ್ನಡಿ ಇರುತ್ತೆ. ಆ ಕನ್ನಡಿ ಮೇಲೆ ಏನು ಬರೆದಿರುತ್ತೆ ಅಂದರೆ, ನೀನು ಬೇಕು 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 ಅಂತ ಬಯಸ್ತಾ ಇದೆಯಲ್ಲ, ಈ ಇಷ್ಟೆಲ್ಲ ಗುಣಗಳು ಇರತಕ್ಕಂಥ ಹುಡುಗಿಯನ್ನು ನೀನು ಬಯಸ್ತಾ ಇದೆಯಾ, ಆದರೆ ನೀನು ಬಯಸ್ತಾ ಇರತಕ್ಕಂಥ ಇಷ್ಟು ಗುಣಗಳಲ್ಲಿ ನಿನ್ನಲ್ಲಿ ಎಷ್ಟು ಗುಣಗಳಿವೆ ಅಂತ ಹೇಳಿ ಒಂದು ಪ್ರಶ್ನೆ ಇರುತ್ತೆ. ಇದೇ ಪ್ರಶ್ನೆ ನಿಮಗೂ ಬಂದರೆ ನೀವೇನು ಮಾಡ್ತೀರಾ? ನಿಮ್ಮ ಬಯಕೆಗಳನ್ನು ಕಮ್ಮಿ ಮಾಡ್ಕೋತಿರೋ ಅಥವಾ ಬಯಕೆಗಳಿಗೆ ಸರಿಯಾಗಿ ನಿಮ್ಮ ಸಾಮರ್ಥ್ಯವನ್ನು ಹಾಗೂ ನಿಮ್ಮ ಕೌಶಲ್ಯವನ್ನು ಹೆಚ್ಚು ಮಾಡ್ಕೋತಿರೋ? ನಿಮ್ಮ ಚಾಯ್ಸ್ ಯಾವುದು? ಯೋಚನೆ ಮಾಡಿ. ನಮಸ್ಕಾರ.